ಫೀಮೇಲ್ ವಾಯ್ಸ್ ಯಾರಿಗೂ ಇದು ಬೇಡ ಬೇಡ ಕತ್ತೆಚ್ಬೇಕು ಬೇಡ ಬೇಡ ಆಮೇಲೆ ಪಬ್ಲಿಸಿಟಿ ಆಗ್ಬಿಟ್ಟೆ. ಈ ಕಡೆ ಹೋದ್ರೆ ಕೋಟೆ ಅಬ್ಬಿ ಫಾಲ್ಸು, ಈ ಕಡೆ ಹೋದ್ರೆ ವ್ಯೂ ಪಾಯಿಂಟ್. ಫಸ್ಟ್ ಈ ಕಡೆ ಹೋಗ್ತೀವಿ. ಈ ಕಡೆ ಹೋಗೋ ಡೌಟು. ಮಳೆ ಬರ್ತಾ ಇದೆ, ಎಲ್ಲರೂ ರೆಡಿ ಆಗಿದ್ದಾರೆ. ಮಳೆ ಬರ್ತಿರೋ ಕಾರಣ ನಮ್ಮ 360ಲಿ ಫಾಗ್ ತುಂಬ್ಕೋತಾ ಇದೆ, ಸೊ ಆಗಲ್ಲ. ಸರಿನಾ? ಅಲ್ಲೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ, ಆದಷ್ಟು ಕ್ಲಿಪ್ಸ್ ತಕ್ಕೊಡ್ತೀನಿ. A few moments later. ಹಾಯ್ ಗೈಸ್, ಇವಾಗ ನಾವು ಹೋಗ್ತಿರೋ ಪ್ಲೇಸು ಮಂಡಲ್ಪಟ್ಟಿ. ಮಂಡಲ್ಪಟ್ಟಿ ಈಸ್ ಆಲ್ಸೋ ನೋನ್ ಆಸ್ ಮುಗಿಲ್ಪೇಟೆ. ಆ ಪ್ಲೇಸ್ನ ಮಂಡಲ್ಪಟ್ಟ ಅಂತ ಕರೀತಾರೆ, ಏನೇನೋ ಕರೀತಾರೆ, ಬಟ್ ವಿ ಕಾಲ್ ಇಟ್ ಆಸ್ ಮಂಡಲ್ಪಟ್ಟಿ. ಯಾಕಂದರೆ ಇವಾಗ ಬಂದಿರೋ ಟ್ರೆಂಡಲ್ಲಿ ಅದು ಮಂಡಲ್ಪಟ್ಟಿ ಅಂತಲೇ ಫೇಮಸ್ ಆಗಿದೆ. ಅದು 1600 ಇಂದ 1800 ಮೀಟರ್ಸ್ ಅಬೋವ್ ಸಿ ಲೆವೆಲಲ್ಲಿ ಲೊಕೇಟ್ ಆಗಿದೆ ಆ ಪ್ಲೇಸು. ಈ ವಿಡಿಯೋದಲ್ಲಿ ನೀವು ನೋಡ್ದಂಗೆ ನಾವು ಹೋದಾಗ ಸಿಕ್ಕಾಪಟ್ಟೆ ಫಾಗ್ ಇತ್ತು. ನಮ್ಮ ವ್ಯೂ ಪಾಯಿಂಟ್ ಅನ್ನೋದು ಕಾಣಿಸ್ಲೇ ಇಲ್ಲ. ನಾವೇನಾದರೂ ಫಾಗ್ ಇಲ್ದಾಗ ಏನಾದರೂ ಹೋಗಿದ್ದಿದ್ರೆ ವ್ಯೂ ಪಾಯಿಂಟ್ ಹಿಂಗೆ ಕಾಣಿಸಿರೋದು. ಎಲ್ಲರೂ ಹೇಳ್ದಂಗೆ ನಾವು ಫಾಗ್ ಇಲ್ದಾಗ ಏನಾದರೂ ಹೋಗಿದ್ದಿದ್ರೆ ಕ್ಲೌಡ್ಸ್ ಮೇಲೆ ನಾವು ಇರ್ತೀವಿ ಅನ್ನೋ ಫೀಲ್ ನಮಗಿರ್ತಿತ್ತು. ನಾವು ಹೋಗಿದ್ದಿದ್ದೆ ಫಾಗಲ್ಲಿ, ಫಾಗ್ ಒಳಗೆ ನಾವಿದ್ದೀವಿ ಅಂತ ನಮಗೆ ಫೀಲ್ ಆಗಿರೋದು. ಫಾಗ್ ಇರೋದಕ್ಕೆ ನಮ್ಗೆ ಆ ಫೀಲ್ ಇಲ್ಲ ಇವತ್ತು. ಮುಂಚೆ ಇದು ಟೂರಿಸ್ಟ್ ಪ್ಲೇಸ್ ಆಗಿರಲಿಲ್ವಂತೆ. ನಾವಿವಾಗ ಏನು ಟ್ರಿಪ್ಪು ಅದು ಇದು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಮಡಿಕೇರಿಲಿ ಇದೊಂದು ಪ್ಲೇಸಿಗೆ ನಾವು ಹೋಗಲೇಬೇಕು, ಆಫ್ ರೋಡ್ಗೆ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಲ್ಲ, ಆ ಥರ ಇದು ಟೂರಿಸ್ಟ್ ಪ್ಲೇಸ್ ಆಗಿರಲಿಲ್ವಂತೆ. ಇಟ್ ವಾಸ್ ವೆಲ್ ನೋನ್ ಫಾರ್ ಇಟ್ಸ್ ಗ್ರೀನ್ರಿ ಆ್ಯಂಡ್ ಗ್ರಾಸ್ ಲ್ಯಾಂಡ್ಸ್ ಆ್ಯಂಡ್ ಆಲ್ಸೋ ಡೆನ್ಸ್ ಫಾರೆಸ್ಟ್ಸ್ ಅಂತ. ಬಟ್ ನನಗೂ ಇದು ಗೊತ್ತಿರಲಿಲ್ಲ. ಲೋಕಲೈಟ್ಸ್ನ ಕೇಳಿದ್ದಕ್ಕೆ ನನಗೂ ಗೊತ್ತಾಗಿದ್ದು. ಆವಾಗ ಅವರೆಲ್ಲ ಓಡಾಡಬೇಕಾದ್ರೆ ಅದು ಡೆನ್ಸ್ ಫಾರೆಸ್ಟ್ ಆಗಿತ್ತಂತ. ಆಮೇಲೆ ಇನ್ನೂ ಒಂದು ರೋಡ್ಸ್ ಏನು ನಾವು ಆಫ್ ರೋಡ್ಸ್ ಅಂತ ಏನು ಕರಿತೀವಿ, ಆ ರೋಡ್ಸ್ ಹಂಗೆ ಇತ್ತಂತೆ. ಇವಾಗ ಒಂದು ಸ್ವಲ್ಪ ಆಲ್ಟರ್ ಮಾಡಿದ್ದಾರೆ ಅಂತ, ಅಂದರೆ ಕಲ್ಲು ಎಲ್ಲ ಹಾಕಿ, ಬಂಡೆ ಕಲ್ಲು ಅಥವಾ ಏನೇನೋ ಹಾಕಿ ಅದೆಲ್ಲ ರೋಡ್ಸ್ ಎಲ್ಲ ರೆಡಿ ಮಾಡಿದ್ದಾರೆ ಅಂತ. ಇವಾಗ ಅದು ನಮಗೆ ಆಫ್ ರೋಡಿಂಗ್ ಅಂತ ಹೇಳ್ಬಿಟ್ಟು ನಾವು ಅನ್ಕೋತೀವಿ. ಅಪಾರ್ಟ್ ಫ್ರಮ್ ದ ಹಿಸ್ಟ್ರಿ, ಈಗ ನಾವೇನು ಹೋಗ್ತಾ ಇದ್ದೀವಿ ಇದು ನಮಗೇನು ಅಷ್ಟೊಂದು ಡೆಡ್ಲಿ ಆಫ್ ರೋಡ್ ಅಂತ ಏನು ಅನಿಸ್ಲಿಲ್ಲ. ಎಲ್ಲರೂ ಏನೇನಂದ್ರು ಅಂದರೆ ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಬಿಟ್ರು ಮಂಡಲ್ಪಟ್ಟಿ ಬಗ್ಗೆ. ಹಂಗಿರುತ್ತೆ ಹಿಂಗಿರುತ್ತೆ, ಆಫ್ ರೋಡ್ ಒಂದು ಸಲ ಓಡಿಸ್ಕೊಂಬನ್ನಿ ಅಂತೆಲ್ಲ ಹೇಳಿದರು. ಬಟ್ ಆ ರೇಂಜ್ಗೆ ನಮಗೇನು ಆಫ್ ರೋಡ್ ಏನು ಫೀಲ್ ಆಗಲಿಲ್ಲ. ಆ್ಯಂಡ್ ನಾವು ಹೋಗಿದ್ದ ಟೈಮೇ ಸರಿ ಇರಲಿಲ್ಲ ಅನಿಸುತ್ತೆ. ಮೇ ಬಿ ಫುಲ್ ಫಾಗ್ ತುಂಬ್ಕೊಂಡ್ಬಿಟ್ಟಿತ್ತು, ನಮಗೇನು ಕಾಣಿಸ್ಲೇ ಇಲ್ಲ, ಏನೂ ಇಲ್ಲ. ಎಲ್ಲರೂ ಆ ವ್ಯೂ ಪಾಯಿಂಟ್ ಬಗ್ಗೆ ಹಾಕಿದ್ದು ನೋಡಿ 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 ನಮಗೂ ಸಾಕಾಗಿ ನಾವು ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟೆ ಹೊರಟಿದ್ದು. ಮಂಡಲ್ಪಟ್ಟಿನೇ ಮೇಯ್ನ್ ಗೋಲ್ ಆಗಿತ್ತು ನಮ್ಮದು, ಅಂದರೆ ಮೇಯ್ನ್ ಡೆಸ್ಟಿನೇಷನ್ ಮಂಡಲ್ಪಟ್ಟಿನೇ ಆಗಿತ್ತು ನಮ್ಮದು. ಬಟ್ ಏನು ಮಾಡೋದು, ಮಂಡಲ್ಪಟ್ಟಿಲೇ ವ್ಯೂ ಪಾಯಿಂಟ್ ಸಿಗಲಿಲ್ಲ ನಮಗೆ. ವ್ಯೂ ಪಾಯಿಂಟ್ ಸಿಕ್ಕಿದ್ರೂ ವ್ಯೂನೇ ಸಿಗಲಿಲ್ಲ ನಮಗೆ. ನಾನು ಇನ್ಸ್ಟಾ 360 ಲೆನ್ಸ್ ಕ್ಯಾಪ್ ಒಳಗೆ ಫಾಗ್ ತುಂಬ್ಕೋತಿತ್ತಲ್ಲ, ಅದು ಹೀಟಾಗಿ ತುಂಬ್ಕೋತಿತ್ತು. ಅದರಿಂದ ನನ್ನ ಕ್ಯಾಮ್ರಾದಲ್ಲಿ ಅಥವಾ ನನ್ನ ಇನ್ಸ್ಟಾ 360ಲಿ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನನ್ನ ಬೈಕ್ನ. ನಾನು ನನ್ನ ಫ್ರೆಂಡಿಗೆ ಕೊಟ್ಟಿದ್ದೆ ರೆಕಾರ್ಡ್ ಮಾಡು ಅಂತ ಹೇಳ್ಬಿಟ್ಟು. ಅವನು ಲ್ಯಾಂಡ್ಸ್ಕೇಪು ತೊಗೊಂಡಿದ್ದಾನೆ, ಪೋರ್ಟ್ರೇಟು ತೊಗೊಂಡಿದ್ದಾನೆ. ಬಟ್ ಅದು ಪೋರ್ಟ್ರೇಟ್ ಎಲ್ಲ ಇದಕ್ಕೆ ಹಾಕೋದಕ್ಕಾಗಲ್ಲ. ಶಾರ್ಟ್ಸಲ್ಲಿ ಹಾಕಿರ್ತೀನಿ, ನೋಡ್ಕೊಂಬನ್ನಿ ಒಂದ್ಸಲ. ಬಟ್ ಎಲ್ಲ ಗಾಡಿಗಳು ಈಸಿಯಾಗಿ ಬಂತು ಗುರು. ಆಫ್ ರೋಡಿಂಗ್ ಅಂತ ನಮಗೇನು ಅಷ್ಟೊಂದು ಅನಿಸ್ಲಿಲ್ಲ. ಪೀಕ್ ಆಫ್ ರೋಡಿಂಗ್ ಅಂತ ಏನು ಅನಿಸ್ಲಿಲ್ಲ. ಕೋಟೆ ಬೆಟ್ಟಕ್ಕೆ ಹೋದಾಗ ಒಂದು ಆಫ್ ರೋಡ್ ಹೊಡೆದ್ವಲ್ಲ ನಾವು, ಒಂದು 20 ಮೀಟರ್ಸ್ ಆಫ್ ರೋಡ್ ಹೊಡೆದ್ವಲ್ಲ, ಆ ಥರ ಏನು ಫೀಲ್ ಆಗಲಿಲ್ಲ ನಮಗೆ. ಬಟ್ ಅದೇ ಪೀಕ್ ಆಫ್ ರೋಡ್ ಅಂತ ನಮ್ಗನ್ನಿಸ್ತು. ಇವಾಗೇನು ಇದೇನು ಅಷ್ಟೊಂದು ಅನಿಸ್ಲಿಲ್ಲ ನನಗೆ. ನೋಡ್ಕೊಂಬನ್ನಿ ಒಂದ್ಸಲ, ಫಾಗ್ ಎಲ್ಲ ಇರುತ್ತಲ್ಲ, ಒಂದ್ಸಲ ಆ ಕ್ಲಿಪ್ಗಳೆಲ್ಲ ನೋಡ್ಕೊಂಬನ್ನಿ. ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಪ್ಲಸ್ ಇನ್ನೂ ಒಂದು ಬೇರೆ ಕಡೆ ಯಾವುದಾದ್ರೂ ಪ್ಲೇಸ್ಗಳಿದ್ರೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್. ನಮ್ಗೆ ಅಷ್ಟೊಂದು ಪ್ಲೇಸಸ್ ಗೊತ್ತಿಲ್ಲ. ಫೈನಲಿ ರೀಚ್ ಆಗಿದ್ದೀವಿ. ಲಾಸ್ಟ್ ಪಾಯಿಂಟ್ ಗಾಡಿ ತಗೊಂಡ್ಬರೋದಕ್ಕೆ ಅಂತ ಅನ್ಸುತ್ತೆ. ಇನ್ನೊಂದು ಮುಂದ್ಗಡೆ ವ್ಯೂ ಪಾಯಿಂಟ್ ಇದೆ. ಎಲ್ಲರೂ ಏನಂತ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಫಾಗ್ ಇರಲ್ಲ ಅದು ಇದು ಅಂತ ಹೇಳ್ತಾರೆ. ಈಗ ಫಾಗ್ ನೋಡಿ, ನಾವೇ ಕಾಣಿಸಲ್ಲ ಅಲ್ಲಿ ಫಾಗಲ್ಲಿ. ಕಾಣಿಸಲ್ಲ, ನಾವೇ ಕಾಣಿಸಲ್ಲ ಫಾಗಲ್ಲಿ. ಅಂತ ಫಾಗ್ ಇದೆ ಇಲ್ಲಿ. ಎಲ್ಲಾರು ಯಾಕೆ ನಮ್ಮ ಅಕ್ಕನೇ ಹೇಳಿದ್ರು ನೋಡಿ ಅಲ್ಲಿ. ನಮ್ಮ ಬೈಕ್ಸ್ ಎಲ್ಲ ಇಲ್ಲಿನ ಒಂದು ಸ್ವಲ್ಪ ಪಾರ್ಕ್ ಮಾಡಿದಾರ.
ಗಾಡಿಗಳೆಲ್ಲ ಬಂದು ಪಾರ್ಕ್ ಮಾಡಿದೀವಿ. ನಮ್ಗೇನು ಅಷ್ಟೊಂದು ಆಫ್ ರೋಡ್ ಪೀಕ್ ಲೆವೆಲ್ ಆಫ್ ರೋಡ್ ಇತ್ತು ಅಂತ ಏನು ಅನ್ಸ್ಲಿಲ್ಲ. ಬಟ್ ಫಾಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ನಾನೆಲ್ಲ ಏನು ಫಾಗ್ ಇರಲ್ಲ, ಆರಾಮಾಗಿ ಏನದು ವ್ಯೂ ಪಾಯಿಂಟ್ ಎಲ್ಲ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಆರಾಮಾಗಿ ವ್ಯೂ ಪಾಯಿಂಟ್ ಎಲ್ಲ ನೋಡ್ಬೋದು, ಎಲ್ಲ ವ್ಯೂಸ್ ಎಲ್ಲ ಸಕ್ಕದಾಗಿ ಕಾಣಿಸುತ್ತೆ ಅಂತ ಅನ್ಕೊಂಡಿದ್ದೆ. ನೋಡ್ರಿ ಇಲ್ಲಿ ನಮ್ ಕಾಂಗ್ರೆಸ್ನ. ಓ ಬ್ರೋ, ಛೋಟಾ ಭೀಮ್ ಬ್ರೋ. ಓ ಅಲ್ಲಿ 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 ಇನ್ನು ಏನದು ನೇಚರ್ ಏನಂತಾರ ಅದಕ್ಕೆ, ಅಲ್ಲ ನೇಚರ್ ಸೇವಾ ಮಾಡ್ತಾವ್ರ ಅವ್ರು. ಇಷ್ಟೊಂದೆಲ್ಲ ನೀರ್ ಬರ್ತೀರಾ, ಸಾಕಾಗ್ಲಿಲ್ಲ ಬ್ರೋ? ಏನ್ ಅನ್ಸುತ್ತೆ ಈ ಆಫ್ ರೋಡ್ ನೋಡಿದ್ರೆ? ಇದಿಲ್ಲ, ಏನಿಲ್ಲ, ಅದಿಲ್ಲ. ನೀವ್ ಹೇಳ್ರಿ ಇವಾಗ. ನಾವೇನ್ ಹೇಳೋಣ, ಗಾಡಿಯಲ್ಲಿ ಹಿಂದೆ ಕುಂತಿರೋ ನಮಗೆ ಹೆಂಗಾಗಿರ್ಬೇಡ ಹೇಳಿ. ಮೊಳಕೆ ಹೊತ್ತು ನಮ್ಮ ಅಣ್ಣವ್ರನ್ನ ಕೇಳಿ. ಹಾ, ನೀವ್ ಹೇಳಿ ಬ್ರೋ ಇವಾಗ. ನೆಕ್ಸ್ಟ್ ಟೈಮ್ ಕಾಂಗ್ರೆಸ್ ನ ಕರ್ಕೊಂಡ್ ಬರ್ಬಾರ್ದು. ಕಾಂಗ್ರೆಸ್ ಕೇಳಿಸ್ಕೊಳ್ರಿ ಅವ್ರು ಹೇಳಿ. ನಾ ಹೇಳಿದ್ನ ಕಾಂಗ್ರೆಸ್ ಕರ್ಕೊಂಡ್ ಬರ್ಬಾರ್ದು. ನಮ್ಮ ಛೋಟಾ ಭೀಮ್ನ ಬಿಟ್ಬಿಟ್ಟಿದ್ದೀವಿ. ಹೇಳಿ ಛೋಟಾ ಭೀಮ್. ನಮಸ್ಕಾರ ಕನ್ನಡ ನಾಡಿನ ಜನತೆಗೆ. ಕನ್ನಡ ನಾಡಿನ ಜನತೆಗೆ ಅಲ್ಲೊಂದು ಜೀಪ್ ಹೋಗ್ತಾ ಇದೆ. ನಿಮ್ಗಾದ್ರೆ ವೈಡ್ ಆಂಗಲ್ ಅಲ್ಲಿ ಕಾಣಿಸ್ತಾ ಇದೆ, ನಮ್ಗೆ ಅದು ಕಾಣಿಸ್ತಿಲ್ಲ. ನಾನು ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೀನಿ ಜೀಪ್ನ. ಬಟ್ ಚೆನ್ನಾಗಿತ್ತು ಬಿಡು, ರೈಡ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಇಷ್ಟು ಬೈಕ್ಸ್ ಅಷ್ಟೇ ಬಂದಿರೋದಿನ್ನ, ಎಲ್ಲ ಬೈಕ್ಸ್ ಎಲ್ಲಿದೆ ಅಂತ ಗೊತ್ತಿಲ್ಲ ನಮ್ಗೆ. ಇವರು ನಮಗ್ ಸಿಕ್ಕಿದ್ರು ಅವಾಗ್ಲ, ಇವರಿಬ್ರು ಸಿಕ್ಕಿದ್ರು ನಮ್ಗೆ ಅವಾಗ್ಲ TN ಹತ್ರ. ಈಸ್ಕೊಂಡು ಯಾರ್ದು ಅಂತ ಗೊತ್ತಿಲ್ಲ. ಇನ್ನು ಮಿಕ್ಕಿದ್ದೆಲ್ಲ ನಮ್ದೇ ಗಾಡಿಗಳು. ಎಲ್ಲಾದ್ರೂ ಹೂ ಅನ್ರಿ. ರೀಲ್ಸ್ ಮಾಡೋಣ, ಯೂಸ್ ಮಾಡೋಣ. ಹೆಂಗೆ ಗೊತ್ತಿರೋದು ಎದ್ರೆ ಇದೆ ಆಯ್ತು. ಸದ್ಯಕ್ಕೆ ಸಾಕು. ಇವಾಗ ಆಫ್ ಮಾಡ್ಬಿಟ್ಟು ನಾವೆಲ್ಲ ವ್ಯೂ ನೋಡಕ್ ಹೋಗ್ತೀವಿ. ಅಂತ ಹೇಳ್ತಾ ಇದ್ರು, ಇವಾಗ ಮಂಡ್ರಗಪ್ಪೆ ಹಾಕ್ಬಿಟ್ಟವ್ ನಾವು. ಬಾರಪ್ಪ ನೀರಿನಲ್ಲಿ ಬಾತುಕೊಳ್ಳಿ, ಹೇಳ್ಬಾರ. ನೀರಿನಲ್ಲಿ ಬಾತುಕೋಳಿ, ಅಲ್ಲ ಮಧ್ಯದಲ್ಲಿ ಬಾತುಕೋಳಿ. ಬಂಡಿಪೇಟೆಯಲ್ಲಿ ಕೋತಿ ವಿಡಿಯೋ ಮಾಡ್ತಾರೆ. ಅಲ್ಲೇ ಮುಂದೆ ಬೇಡ ಬೇಡ ಕತ್ತೆಚ್ಬೇಕು, ಬೇಡ ಬೇಡ ಆಮೇಲೆ ಪಬ್ಲಿಸಿಟಿ ಆಗ್ಬಿಟ್ರೆ. ಇದು ಬ್ಲೂ ಪಾಂಡಾ ಇಲ್ಲಿ ಓಡಾಡ್ತಿರೋದು ನೋಡ್ರಿ. ಇಲ್ಲಿ ಮಾತಾಡ್ತಿರೋದ್ ಕೇಳಿಸ್ತಾ ಇತ್ತ ಇಲ್ವೋ ಗೊತ್ತಿಲ್ಲ ಬ್ರೋ. ಏನದು ಯಾರ ಕೈಯಾಕವ್ರೆ. ಎಲ್ಲಾರ್ದು ಪರಿಸ್ಥಿತಿ, ನಾವು ಏನದು ವ್ಯೂ ನೋಡೋಣ ಅಂತ ಬಂದಿದ್ ಪರಿಸ್ಥಿತಿ ನೋಡ್ರಿ. ಇಲ್ಲೆಲ್ಲ ವ್ಯೂ ಸಕ್ಕದಾಗೆ ಕಾಣಿಸ್ತಾ ಐತೆ. ನೀನ್ ಬರೀ ಅದೇ ಕಣ, ನೀನು ನಂದೆಲ್ಲಿಡ್ಲಿ ಅಂತ.
ವ್ಯೂ ಮಾತ್ರ ಬರೀ ಫಾಗೆ ತುಂಬ್ಕೊಂಡ್ಬಿಟ್ಟಿದೆ, ಸಕ್ಕತ್ತಾಗಿದೆ ಅಂತ ಹೇಳಕ್ ಆಗಲ್ಲ. ಏನಂದ್ರೆ ಏನೋ ಕಾಣಿಸ್ತಾನೆ ಇಲ್ಲ. ಅಯ್ಯೋ ನೋಡ್ರಿ ಹ್ಯಾಂಡ್ಸಮ್ ಹುಂಕು ಸಿಮೆಂಟ್ ಅಳ್ತಾವ್ರೆ ಯಾಕ್ರಿ? ಎಲ್ಲೂ ಅಲ್ಲ, ಇಡ್ಲಿ ಬೇಕಾ ದೋಸೆ ಬೇಕಾದ್ರೆ ಅಲ್ಲ, ಹೋಟೆಲ್ಗೆ ಹೋದ್ವಿ, ಏನ್ ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾರ್ಗು ಕೇಳಿದ್ವಿ. ಯಾರ್ಯಾರ್ಗೆ ಇಡ್ಲಿ ಬೇಕು ಅಂದ್ರೆ ಯಾರ್ಗಿಡ್ಲಿ ಅಂತ ಅವ್ರಿ ಇವ್ರಿಬ್ರು ಬಂದಿದೀವಿ. ಯಪ್ಪ ಫೀಮೇಲ್ ವಾಯ್ಸ್ ಯಾರಿಗೂ ಇದು? ಫಾಲ್ಸ್ ಹೋದ್ರು ಏನು ಜಗ್ಲಿ ಫಾಲ್ಸ್ ಅದಲ್ಲ, ಫಾಲ್ಸ್ ಇಲ್ಲ, ಅಬ್ಬೆ ಕೋಟೆ ಅಬ್ಬೆ ಫಾಲ್ಸ್. ಕೆಳಗಡೆ ಹೋಗಿ ಏನಾದ್ರು ಮಾಡದಂತೆ. ಬರ್ರಿ ನಡ್ರಿ. ಇಲ್ಲಲ್ಲ, ಆ ಕೆಳಗೆ ಈ ಕೆಳಗೆ ಅವರ ಮುಂಟಿ ಯಾವುದು? ಇವಾಗ ಡಿಸ್ಪ್ಯಾಚ್ ಆಗ್ತಾ ಇದೀವಿ ಇಲ್ಲಿಂದ. ವ್ಯೂ, ಲಾಸ್ಟ್ ವ್ಯೂ ನೋಡ್ತೀರಾ? ಒಂದ್ ನಿಮಿಷ ತಡೀರಿ, ಮೇಲೆ ಹೋಗಿ ತೋರಿಸ್ತೀನಿ. ಸ್ವಲ್ಪ ಸೈಡ್ ಬನ್ರಿ ಬ್ರೋ. ಸ್ವಲ್ಪ ಸೈಡ್. ಒಂದ್ ನಿಮಿಷ ತಡೀರಿ. ಗಾಳಿ ಎಷ್ಟೊಂದು ಬರ್ತಿತ್ತು, ಹೊರಗೆ ಬಂದಾಗಲೇ ಗಾಳಿ ಇಲ್ಲ. ಅಲ್ಲಿ ಕಂಜೆಸ್ಟೆಡ್. ತಡೀರಿ ಒಂದ್ ನಿಮಿಷ. ಫುಲ್ ಟಾಪ್ ವ್ಯೂ ತೋರಿಸ್ತೀನಿ. ಏನಂದ್ರೆ ಏನು ಕಾಣಿಸಲ್ಲ ನನ್ನ ಪ್ರಕಾರ. ನಮ್ ಬಾಯ್ಸ್ ಇಲ್ಲಿದ್ದಾರೆ ನೋಡಿ. ಹಾಯ್ ಮಾಡ್ರಿ ಎಲ್ಲಾರನು. ಇಷ್ಟೇ ವ್ಯೂ ಸಿಕ್ಕಿತ್ತು ನಮ್ಗೆ. ಏನಂದ್ರೇನು ವ್ಯೂ ಇಲ್ಲ. ಸೊ ಡಿಪಾರ್ಟಿಂಗ್ ಫ್ರಮ್ ಹಿಯರ್. ಇನ್ನೂ ಒಂದೇನಂದರೆ ಸ್ಟಾರ್ಟಿಂಗಲ್ಲಿ ಹೇಳೋದು ಮರ್ತೋದೆ, ಎಂಟ್ರಿ ಫೀಸು 2 ಕಡೆ ತಗೋತಾರೆ, 2 ಚೆಕ್ ಪೋಸ್ಟ್ ತಗೋತಾರೆ. ಒಂದು ಕಡೆ ನಾವು ಸ್ಟಾರ್ಟಿಂಗಲ್ಲಿ ನಿಲ್ಸಿದ್ವಲ್ಲ, ಅಲ್ಲಿ 20 ರೂಪೀಸ್ ಪರ್ ವೆಹಿಕಲ್ ತಗೋತಾರೆ. ನೀವು ಎಷ್ಟು ಜನನಾದರೂ ಕೂತ್ಕೊಳ್ಳಿ, 20 ರೂಪೀಸ್ ಪರ್ ವೆಹಿಕಲ್ ತಗೋತಾರೆ. ಆಮೇಲೆ ಇನ್ನೂ ಒಂದು ಚೆಕ್ ಪೋಸ್ಟ್ ಬರುತ್ತೆ. ಆ ಚೆಕ್ ಪೋಸ್ಟಲ್ಲಿ 15 ರೂಪೀಸ್ ಪರ್ ವೆಹಿಕಲ್ಲು, 50 ರೂಪೀಸ್ ಪರ್ ಪರ್ಸನ್ನು. ಆಮೇಲೆ ವೆಹಿಕಲ್ಸಲ್ಲಿ 4 ವೀಲ್ ಡ್ರೈವ್ ಮಾತ್ರ ಬಿಡೋದು, ಕಾರಲ್ಲಿ ಗಾಡಿ ಎಲ್ಲ ಬಿಡ್ತಾರೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಥ್ಯಾಂಕ್ ಯು ಸೋ ಮಚ್.